ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಮಾಡುವಂಥ ವಾಗ್ದಾನವನ್ನು ಅವರು ನೆರವೇರಿಸಿಯೇ ತೀರುತ್ತಾರೆ. ಅವರು ನಮಗೆ ನೀಡಿರುವಂಥ ವರದಾನಗಳನ್ನಾಗಲಿ, ನಮಗೆ ನೀಡಿರುವಂಥ ಪ್ರತಿಭೆಗಳನ್ನಾಗಲಿ ದೇವರ ಹೆಸರನ್ನು ಸಾರುವುದಕ್ಕಾಗಿಯೂ ದೈವ ಸಾಮ್ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿಯೂ ಉಪಯೋಗಿಸಿಕೊಳ್ಳಬೇಕಾಗಿದೆ. ಅದನ್ನು ಬಿಟ್ಟು ಕೆಟ್ಟ ಜೀವನವನ್ನು ನಡೆಸಿದ್ದೇ ಆದಲ್ಲಿ ಅದನ್ನು ನಾವು ಬಹಿರಂಗಪಡಿಸದಿದ್ದರೂ ಸಹ ಅದು ತಾನಾಗಿ ಬಹಿರಂಗಪಡಿಸುತ್ತದೆ ಎಂಬುದಾಗಿ ಇಂದಿನ 2 ವಾಚನಗಳು ನಮಗೆ ತಿಳಿಸುತ್ತವೆ. ಏಕೆಂದರೆ ದೇವರು ನೀಡಿರುವಂಥ ಪ್ರತಿಭೆಗಳು ದೈವ ಸಾಮ್ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿಯೇ ಹೊರತು ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ. ಯಾವ ರೀತಿ ದೀಪ ತನ್ನ ಬೆಳಕನ್ನು ಬೀಳುವುದಕ್ಕಾಗಿ ಅದನ್ನು ಹಚ್ಚಲಾಗುತ್ತದೆಯೋ ಅದನ್ನು ಮುಚ್ಚಿಡಲಾಗುವುದಿಲ್ಲ, ಅದೇ ರೀತಿ ದೇವರು ನೀಡಿರುವಂಥ ಪ್ರತಿಭೆಯನ್ನು ನಮ್ಮ ಸ್ವಾರ್ಥಕ್ಕಾಗಿ, ಕೇವಲ ನನಗಾಗಿ ಎಂಬುದಾಗಿ ತಿಳಿದು ಬದುಕಲು ಸಾಧ್ಯವಿಲ್ಲ. ಆದರೆ ದ್ವೇಷದ ಆಲೋಚನೆಯಲ್ಲಿ ಬದುಕಿದ್ದೇ ಆದಲ್ಲಿ ನಾವು ಯಾರಿಗೂ ತಿಳಿಸದಿದ್ದರೂ ಸಹ ಅದು ಬಹಿರಂಗಗೊಂಡೇಗೊಳ್ಳುತ್ತದೆ. ಈ ಎಲ್ಲ ತಪ್ಪುಗಳನ್ನು ನಾವು ಮಾಡಿದ್ದೇವೆ. ನಾವು ದೇವರ ಸಾಮ್ರಾಜ್ಯವನ್ನು ಸ್ಥಾಪಿಸುವುದಕ್ಕೆ ಬದಲಾಗಿ ನಮ್ಮ ಸ್ವಾರ್ಥಕ್ಕಾಗಿ ಬದುಕಿದ್ದೇವೆ. ಈ ಎಲ್ಲ ತಪ್ಪುಗಳಿಗೆ ದೇವರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಈ ದಿವ್ಯ ಬಲಿಪೂಜೆಯನ್ನು ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ.